ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಅಂತ. ಯಾಕಂದರೆ ಇಲ್ಲಿ ಇಷ್ಟೊಂದೆಲ್ಲ ಕೆಲಸ ಮಾಡೋದಕ್ಕೆ ವಿತೌಟ್ ಇನ್ವಾಲ್ವ್ಮೆಂಟ್ ಮನಸ್ಪೂರ್ವಕವಾಗಿ ಮಾಡಿಲ್ಲ ಅಂದರೆ 100% ಇಷ್ಟೊಂದು ಸಕ್ಸಸ್ಫುಲ್ ಆಗಿ ಆಗ್ತಿರ್ಲಿಲ್ಲ. ಪ್ರತಿಯೊಬ್ಬರೂ ಮನಸ್ಪೂರ್ವಕವಾಗಿ ಮಾಡಿರೋದಕ್ಕೆ ಯಾರಿಗೂ ಅಷ್ಟು ಐ ನೋ ಯು ಪೀಪಲ್ ಆರ್ ಟಯರ್ಡ್, ಅಂದರೆ ತುಂಬ ಜರ್ನಿ ಮಾಡಿದರೆ ಜರ್ನಿಯಿಂದ ಟಯರ್ಡ್ ಆಗಿರ್ಬೋದು. ನಾಟ್ ಬಿಕಾಸ್ ಆಫ್ ಯು ವಾಟ್ ಎವರ್ ಯು ಹ್ಯಾವ್ ಡನ್ ದೇರ್ ಆ್ಯಸ್ ಐ ಫೀಲ್, ಬಿಕಾಸ್ ನಾನೇನು ಮಾಡಿಲ್ಲ, ನೀವು ತುಂಬ ಮಾಡಿದ್ದೀರಾ. ಬಟ್ ಅಷ್ಟು ಮನಸ್ಪೂರ್ವಕವಾಗಿ ಮಾಡಿದ್ದೀರಾ. ಅಲ್ಲಿ ನಿಮ್ಮ ಒಂದು ಎಫರ್ಟ್ಸ್ ಆಗಿರ್ಬೋದು, ನಿಮ್ಮ ಪ್ರೀತಿ ವಿಶ್ವಾಸ, ಆ ಚಿತ್ರ ಅಷ್ಟೇ ಕಾಣಿಸ್ತಿಲ್ಲ, ಆ ಚಿತ್ರದಲ್ಲಿ ನಿಮ್ಮ ಭಾವನೆಗಳು ಕೂಡ ಕಾಣಿಸ್ತಾ ಇದೆ. ಅದು 100% ತುಂಬ ದಿವಸಗಳು ಕೂಡ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಆಸ್ ಐ ವಾಸ್ ಟೆಲಿಂಗ್ ಇನ್ ಪ್ರೀವಿಯಸ್, ಅದು ನಮ್ಮ ಪ್ಲಾಂಟೇಶನ್ ಡೇವಲ್ಲೂ ಹೇಳ್ತಾ ಇದ್ದೆ, ಆಸ್ ಆಫ್ ನಾವು ಬ್ಯಾಂಗ್ಳೂರಲ್ಲಿ ಇರೋ ಜನ್ರೇಷನಲ್ಲಿ ಟೈಮ್ ಅನ್ನೋದು ಮೋರ್ ಕಾಸ್ಟ್ಲಿಯರ್ ದೆನ್ ಮನಿ. ಸೊ ನಾವು ನಮ್ಮ ಫ್ರೆಂಡ್ಸ್, ಟು ಬಿ ಫ್ರ್ಯಾಂಕ್, ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಕೊಟ್ಟಿದ್ದಾರೆ. ಒಬ್ರೊಬ್ರು ಮುಖ ನೋಡೋ 3-4 ವರ್ಷ ಆಯಿತು. ಅಂಥದ್ರಲ್ಲಿ ಇವುಗಳೆಲ್ಲ ಇಷ್ಟೊಂದು ಒಂದು, ಅಂದರೆ ನಾನು ನಿಮ್ಗೆ ಯಾರಿಗೂ ಸಂಬಂಧ ಇಲ್ಲ ಡೈರೆಕ್ಟಾಗಿ, ಎಕ್ಸೆಪ್ಟ್ ಪವನ್ ಪೀಪಲ್, ಯಶಸ್ ಗೊತ್ತು, ಯಲ್ಲಪ್ಪಣ್ಣ ಅವರೆಲ್ಲ ಗೊತ್ತು. ಆದ್ರೂ ಒಂದು ವಿಶ್ವಾಸದಿಂದ ಅಷ್ಟು ದೂರ ಎಲ್ಲ ನಿಮ್ಮ ಪರ್ಸ್ನಲ್ ವರ್ಕ್. ಯೂಶಲಿ ವೀಕೆಂಡ್ಸ್ ಅಂದರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಕೀಪ್ ಇಟ್ ಫಾರ್ ಎಂಟರ್ಟೈನ್ಮೆಂಟ್. ಸೊ ಔಟ್ ಆಫ್ ದಿಸ್ ಎಲ್ಲ ಬಂದು ಇಷ್ಟು ದೂರ ಬಂದು, ಇವಾಗ ನಾವೇ ಆಗಲಿ ಒಂದು ಮದುವೆ ಇದ್ದರೆ, ಒಂದು ಫಂಕ್ಷನ್ ಇದ್ದರೆ ಬೆಂಗಳೂರಲ್ಲಿ, ಅದು ನಮ್ಮ ಏರಿಯಾದಿಂದ 5 ಕಿಲೋಮೀಟರ್ ಇದ್ದಷ್ಟೇ ಹೋಗ್ಬೇಕು ಅನ್ಕೊಂತೀವಿ. ಅಷ್ಟು ದೂರ ನಮ್ಗೆ ಇರೋದು ರಾಜಾಜಿನಗರ ಸೈಡು. ಸಪೋಸ್ ಏನಾದರೂ ಜೆಪಿನಗರ್ಲಿತ್ತು ಅಂದರೆ ಹೋಗೋದೇ ಇಲ್ಲ. ಆ ಥರ ಮೆಂಟಾಲಿಟಿ ಇದೆ. ಅಂಥದ್ರಲ್ಲಿ ಮೋರ್ ದೆನ್ 350 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡ್ಕೊಂಡು ಬಂದು ಇಷ್ಟೊಂದು 2 days ಪ್ರೀಷಿಯಸ್ ಟೈಮ್ ಕೊಟ್ಟಿರಲ್ಲ, ಅದಕ್ಕೆ 100% ಅದಕ್ಕೆ ಥ್ಯಾಂಕ್ಸ್ ಹೇಳಿದರೆ ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಈ ಟೀಮ್ ಇದೇ ಥರ ಯಾವಾಗೂ ಫುಲ್ ಬಸ್ ಆಗಿರಲಿ ಅನ್ನೋದೇ ನಮ್ಮದು ಖುಷಿ. ನೆಕ್ಸ್ಟು 100% ನಾನು ಮತ್ತು ಸಂಜಯ್ ಬಂದಿದ್ದಲ್ಲ, ಮತ್ತು ನನ್ನ ವೈಫ್ ಕೂಡ ನೆಕ್ಸ್ಟ್ ಅಭಿಯಾನಕ್ಕೆ ಬಂದೇ ಬರ್ತೀವಿ 100%. ಆ್ಯಂಡ್ ಇಟ್ ಆಲ್ ರಿಕಾಲ್ಸ್ ಮೈ ಓಲ್ಡ್ ಮೆಮೊರೀಸ್. ನಾನು ಇವಾಗ ಅರೌಂಡ್ 40 years ಎಲ್ಲ ಬಣ್ಣ ಆಗ್ಬಿಟ್ಟು ನಾನೇ ಸೀನಿಯರ್ ಅನಿಸುತ್ತೆ. ಸೊ ನಮಗೂ ಒಂಥರ ಓಲ್ಡನ್ ಡೇಸ್ ರಿಕಾಲ್ ಆಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಆ್ಯಂಡ್ ಎಲ್ಲರಿಗೂ ಕೂಡ ಎನಿ ಕೈಂಡ್ ಆಫ್ ಫಾರ್ ಯು ಆರ್ ಫಾರ್ ಯುವರ್ ಫ್ಯಾಮಿಲಿ ಆರ್ ಯುವರ್ ಫ್ರೆಂಡ್ಸ್, ಏನೇ ರಿಲೇಟೆಡ್ ಟು ಮೆಡಿಕಲ್ ರಿಲೇಟೆಡ್ ಏನೇ ಹೆಲ್ಪ್ ಬೇಕಿತ್ತು, ಎಷ್ಟು ಬೇಕಿತ್ತು, ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮೀ. ಗ್ರೂಪಲ್ಲಿ ಇದೆ ನನ್ನ ಹೆಸರು. ಸೊ ಎನಿಥಿಂಗ್ ರಿಲೇಟೆಡ್ ಟು ಮೆಡಿಕಲ್ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್. ಆ್ಯಂಡ್ ನಾನು ಅಲ್ಲೇ ಹೇಳೋಕ್ಕಾಗಲಿಲ್ಲ, ನಮ್ಮೂರೇ ಅಂತ ಹೇಳಿಲ್ಲ ಅಷ್ಟೇ. ಇದು ಮೀನಾಕ್ಷಿ ಚಾರಿಟೇಬಲ್ ಫೌಂಡೇಶನ್ ಅಂದರೆ ಅದು ನಮ್ಮ ತಾಯಿ ಹೆಸರು ಮೀನಾಕ್ಷಿ ಅಂತ. ಅವರು ನಾನು ಫೈನಲ್ ಇಯರ್ ಇದ್ದಾಗ ಎಕ್ಸ್ಪೈರ್ಡ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು. ಶೀಸ್ ಎಲ್ರಿಗೂ ಅವರ ತಾಯಿ ಅಷ್ಟೇ ಇಂಪಾರ್ಟೆಂಟು. ಬಟ್ ನಮ್ಮ ಮದರ್ ಒಂಥರ ಶೀಸ್ ಡೌನ್ ಟು ಅರ್ತ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಮನುಷ್ಯ ಅಂದಮೇಲೆ ಒಬ್ರಿಗೆ ಏನಾದ್ರು ಒಂದು ಆಸೆ ಇದ್ದೇ ಇರುತ್ತೆ. ಅವ್ರು ಯಾವತ್ತೂ ಒಂದು ವಸ್ತುಗೂ ಆಸೆ ಪಟ್ಟಿಲ್ಲ, ಅದು ಊರಲ್ಲೇ ಎಲ್ಲರೂ ಹೇಳ್ತಾರೆ. ಸೊ ಹಾಗಾಗಿ ಅವ್ರದ್ದು ನನ್ನ ಗ್ರ್ಯಾಟಿಟ್ಯೂಡ್ ಇಲ್ಲ ಋಣ ತೀರ್ಸ್ಕೊಳೋದಕ್ಕೆ ಜಸ್ಟ್ ನಾನು ಡೈಲಿ ಅವ್ರನ್ನ ನೆನೆಸ್ಕೊಂಡ್ರೆ ಸಾಲದು. ಅವ್ರ ಥರನೇ ಅವ್ರು ತುಂಬ ಹೆಲ್ಪಿಂಗ್ ನೇಚರ್ ಇದೆ. ಅದೇ ಥರ ಅದನ್ನೆಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಅಂತಲೇ ಪ್ಲಾಂಟೇಶನ್ ಡ್ರೈವ್ ಆಗಿರ್ಬೋದು. ಮತ್ತು ಹಣ್ಮನೆಯಲ್ಲಿ 2013ರಿಂದನೂ ನಾನು ಫ್ರೀ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ರಿಲೇಟೆಡ್ ಎಲ್ಲೇ ಇದ್ದು ಯಾರಿಗೇ ಆಗಲಿ ಕಣ್ಣಿನ ಪೊರೆ ಬರುತ್ತೆ ಗೊತ್ತಾ, ಕ್ಯಾಟ್ರಾಕ್ಟ್ ಅಂತ. ಸೊ ಅದಕ್ಕೆ ಡೈರೆಕ್ಟ್ಲಿ ನನಗೆ ಫೋನ್ ಮಾಡಿ ಕಂಪ್ಲೀಟ್ಲಿ ಫ್ರೀಯಾಗಿ ಮಾಡ್ಕೊಡ್ತೀನಿ. ಬ್ಯಾಂಗ್ಳೂರಲ್ಲಿ 6 ಹಾಸ್ಪಿಟಲ್ ಟೈಪ್ಸ್ ಇದೆ. ಸೊ ಜಸ್ಟ್ ಅವ್ರೊಂದು ಆಧಾರ್ ಕಾರ್ಡು, ಒಂದಿಲ್ಲ ವೋಟರ್ ID ತಂದುಕೊಂಡ್ರೆ ಸಾಕು, ಕಂಪ್ಲೀಟ್ಲಿ ಫ್ರೀ ಮಾಡಿಸ್ಕೊಡ್ತೀನಿ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಂತಲ್ಲ, ಎಲ್ಲಿಂದನಾದ್ರೂ ಬರ್ಬೋದು. ಎವ್ರಿ ಮಂತು ಲಾಸ್ಟ್ ಮಂಡೇ ಆಫ್ ಎವ್ರಿ ಮಂತು ನಮ್ಮದೇ ಹಾಸ್ಪಿಟಲ್ ಕ್ಯಾಂಪ್ ಇದೆ. ನಮ್ದು ಇನ್ನೊಂದು ಚಾರಿಟೇಬಲ್ ಹಾಸ್ಪಿಟಲ್ ಇದೆ ಕದ್ದಿಗುಪ್ಪೆಲಿ, ಅಲ್ಲಿ ಕ್ಯಾಂಪ್ ಇರುತ್ತೆ. ನನಗೆ ಫೋನ್ ಮಾಡಿದರೆ ನಾನು ಅದು ಅಡ್ರೆಸ್ ಕಳಿಸ್ತೀನಿ. ಅಲ್ಲ ಅಂದರೆ ಅಲ್ಲಿಂದ ನಾನು ಆಪ್ರೇಷನ್ ಮಾಡಿ ಕಳಿಸ್ತೀನಿ. ಆ್ಯಂಡ್ ಅಲಾಂಗ್ ವಿತ್ ಪ್ಲಾಂಟೇಶನ್ ಡ್ರೈವ್ ಮಾಡ್ತಾನೆ ಇದ್ದೀವಿ. 2 ವರ್ಷ ನಮ್ಮ ಗ್ರೂಪು ತುಂಬ ಸಹಕಾರ ಮಾಡಿದೆ. ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡದಾಗಿ ಮಾಡಬೇಕಂತ ನಾನು ಸ್ವಲ್ಪ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಅಪ್ರೋಚ್ ಮಾಡೋ ಪ್ಲ್ಯಾನ್ ಇದೆ. ಅಲಾಂಗ್ ವಿತ್ ದಟ್ ತುಂಬ ನೀಡಿ ಪೀಪಲ್ ಯಾರಾದರೂ ನಿಮ್ಮ ಸರೌಂಡಿಂಗಲ್ಲಿ ತುಂಬ ಡಿಸರ್ವಿಂಗ್ ಸ್ಟೂಡೆಂಟ್ ಇದ್ದಾರೆ, ಎಜುಕೇಷನ್ಗೆ ಸ್ಕಾಲರ್ಶಿಪ್ ಬೇಕು ಅಂದರೆ ನಾನು ಸಹಾಯ ಮಾಡ್ತೀನಿ ಪರ್ಸ್ನಲ್ ಲೆವೆಲಲ್ಲಿ. ಬಿಕಾಸ್ ನಾನು ಕಂಪ್ಲೀಟ್ ಎಜುಕೇಷನ್ ₹1 ಮನೇಲಿ ಇಸ್ಕೊಂಡಿಲ್ಲ, ಅಷ್ಟು ಕೂಡ ಸ್ಕಾಲರ್ಶಿಪ್ಪಲ್ಲೇ ಮಾಡಿರೋದು. ಬಿಕಾಸ್ ಆಫ್ ದಟ್ ಗ್ರ್ಯಾಟಿಟ್ಯೂಡ್. ನಾನು ಇದ್ದಿದ್ದು ಫ್ರೀ ಅಷ್ಟರಲ್ಲೇ. ನಮ್ಮ ಮನೆಗೂ ಬರ್ಬೋದಿತ್ತು, ನಾನು ಕಲಿತೆ, ಬಟ್ ಟೈಮ್ ಆಗಿಲ್ಲ ಸರ್. ನಮ್ಮದು ಹಂಚಿನ ಮನೆ, ದನ ಕರ ಎಲ್ಲ ಇದೆ. ನಮ್ಮದು ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದೆ. ಸೊ ನಾನು ಇಷ್ಟು ಬೆಳೆಯೋದಕ್ಕೆ ಕಾರಣ ಈ ಥರ ಎಲ್ಲ ಡೊನೇಷನ್ ಮಾಡಿಬಿಟ್ಟೆ. ನಾನು ರಾಮಕೃಷ್ಣ ಆಶ್ರಮದಲ್ಲಿ ಹಾಗಾಗಿ ಅಲ್ಲಿ ಎಲ್ಲ ಇದೇ ಥರ ಹೇಳ್ಕೊಟ್ವಿ. ಈ ಥರ ನನಗೆ ತುಂಬ ಜನ ಕೊಟ್ಟಿದ್ದಾರೆ. ಯಾಕಂದರೆ ನಮಗೆ ಯಾರೋ ಗೊತ್ತಿದ್ದರಲ್ಲ ಅಷ್ಟು ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಅಟ್ಲೀಸ್ಟ್ ಗೊತ್ತಿರೋರಿಗೆ ಆದರೂ ಮಾಡಿ ಆ ಋಣ ತೀರ್ಸ್ಕೊಳ್ಳೋಣ ಅಂತಲೇ ಒಂದು. ಸೊ ಒಬ್ಬನೇ ಮಾಡಿದರೆ ಅದರಲ್ಲಿ ಸಂತೋಷ
ಹಾಗಾಗಿ ಎಷ್ಟೊಂದು ಬೆಂಗಳೂರಲ್ಲಿ ತುಂಬ ಟ್ರಸ್ಟ್ಸ್ ಇದೆ. ಬಟ್ ಟು ಬಿ ಫ್ರ್ಯಾಂಕ್ ಯಾವುದೋ ಒಂದು ಟ್ರಸ್ಟಿಗೆ ಹೆಲ್ಪ್ ಮಾಡಬೇಕು ಅಂದರೆ ಅದಕ್ಕೆ ಟ್ರಸ್ಟ್ ಬರಲ್ಲ ನಮಗೆ. ಮೋಸ್ಟ್ ಆಫ್ ದ ಟ್ರಸ್ಟ್ ಮಿಸ್ಯೂಸಿಂಗ್ ದ ಫಂಡ್ಸ್. ಸೊ ಹಾಗಾಗಿ ನಮಗೆ ನಿಮ್ಮ ಒಂದು ಕನ್ನಡ ಮನಸ್ಸುಗಳು ಅನ್ನೋದು ನಾನು ಸ್ಟಾರ್ಟ್ ಮಾಡಿದ್ದು ಅದನ್ನೇ. ಅಷ್ಟು ನಿಮ್ಮ ಎಲ್ಲ ಮನಸ್ಸುಗಳು ಅಷ್ಟು ಪ್ರೂವ್ ಆಗಿದೆ, ಅಷ್ಟು ತಿಳಿಯಾಗಿದೆ. ಅದಕ್ಕೆ ನನ್ನ ಪೂರ್ವಕವಾದ ಧನ್ಯವಾದಗಳು. ಆ್ಯಂಡ್ ಈ ಜರ್ನಿ ಇದೇ ಥರ ಕಂಟಿನ್ಯೂ ಆಗ್ತಾ ಇದೆ.